ಹಾಯ್ ಹಲೋ ನಮಸ್ಕಾರ. ಲಾಸ್ಟ್ ಮಿನಿಟ್ ಮ್ಯಾಜಿಕ್ಸ್ನ ಈ ವಿಡಿಯೋದಲ್ಲಿ ನಾವು ವಿಲಿಯಂ ಬಟ್ಲರ್ ಯೇಟ್ಸ್ ಅಥವಾ WB ಯೇಟ್ಸ್ ಅವ್ರು ಬರೆದಿರುವ ಈಸ್ಟರ್ 1916 ಎಂಬ ಪೊಯಮ್ನ ಶಾರ್ಟ್ ಆಗಿ ಸಮರೈಸ್ ಮಾಡೋಣ. ಸೊ ಪೊಯಮ್ನ ನೋಡೋಕೆ ಮುಂಚೆ ಈ ಪೊಯಮ್ನ ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಈ ಪೊಯಮ್ನ ಒಂದು ಕಾಂಟೆಕ್ಸ್ನ ನೋಡೋಣ. WB ಯೇಟ್ಸ್ ಅವರು ಈಸ್ಟರ್ 1916 ಎಂಬ ಪೊಯಮ್ಮು ಏಪ್ರಿಲ್ ಆಫ್ 1916 ಬರೀತಾರೆ. ಇದು ಯಾವುದರ ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಬರೀತಾರೆ ಅಂದ್ರೆ, ಬ್ರಿಟಿಷ್ ಅವರು ಐರ್ಲೆಂಡ್ನ ತುಂಬಾ ವರ್ಷಗಳಿಂದ ಕೊಲೋನಿಲಿಸಮ್ ಇಂದ ರೂಲ್ ಮಾಡ್ತಿರ್ತಾರೆ. ಈ ಕೊಲೋನಿಲಿಸಮ್ನ ಅಗೇನ್ಸ್ಟ್ ಐರಿಷ್ ನ್ಯಾಷನಲಿಸ್ಟ್ ರೆಬೆಲ್ ಮಾಡ್ತಾರೆ. ಯಾವಾಗ ಅಂದ್ರೆ ಈಸ್ಟರ್ ಹಬ್ಬದ ದಿನ 1916 ಅಲ್ಲಿ ರೆಬೆಲ್ ಮಾಡ್ತಾರೆ. ಈ ರೆಬೆಲಿನಲ್ಲಿ ತುಂಬಾ ಜನ ಲೀಡರ್ಸ್ ಗಳು ಏನಾಗ್ತಾರೆ ಅಂದ್ರೆ, ಬ್ರಿಟಿಷ್ ಅವರು ಎಕ್ಸಿಕ್ಯೂಟ್ ಮಾಡ್ಬಿಡ್ತಾರೆ, ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಈ ಒಂದು ಸಾಯಿಸಿರುವ ಐರಿಷ್ ಲೀಡರ್ಸ್ ಗಳು ಒಂದು ಮಾರ್ಟರ್ಸ್ ಆಗಿ ಮುಂದೆ ಬರುವ ಐರಿಷ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಗೆ ಒಂದು ದೊಡ್ಡ ಒಂದು ಪ್ರೇರಣೆ ಆಗಿ ಒಂದು ಇನ್ಸ್ಪಿರೇಷನ್ ಆಗಿ ಬರ್ತಾರೆ. ಈಸ್ಟರ್ ರೈಸಿಂಗ್ ಆಫ್ 1916 ನ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ವಿಲಿಯಂ ಬಟ್ಲರ್ ಯೇಟ್ಸ್ ಅವರು ಈ ಪೊಯಮ್ನ ಬರೀತಿದ್ದಾರೆ. ಸೊ ಈ ಪೊಯಮ್ ಅಲ್ಲಿ ಬೇಸಿಕ್ಲಿ 4 ಸ್ಟ್ಯಾನ್ಸಸ್ ಇದೆ. ಈ 4 ಸ್ಟ್ಯಾನ್ಸಸ್ ನ ನಾವು ರಿಮೆಂಬರ್, ರೀಕಾಲ್, ರೆಬೆಲಿಯನ್ ಮತ್ತೆ ರೀಕನ್ಸಿಡರ್ ಎಂಬ ಕೋಡ್ ವರ್ಡ್ ಇಂದ ನಾವು ಜ್ಞಾಪಕಬಹುದು. ಸೊ WB ಯೇಟ್ಸ್ ಅವರು ಫಸ್ಟ್ ಸ್ಟ್ಯಾನ್ಸದಲ್ಲಿ ಬೇಸಿಕ್ಲಿ ಏನ್ ಮಾಡ್ತಾರೆ ಅಂದ್ರೆ, ರಿಮೆಂಬರ್ ಮಾಡ್ತಾರೆ ಅಂದ್ರೆ ಜ್ಞಾಪಕ ಮಾಡ್ಕೊಳ್ತಾರೆ ರಿಬೆಲಿಯನ್ ಗಿಂತ ಮುಂಚೆ ಜನ ಹೇಗಿದ್ರಂತ. ಅವ್ರು ಇಲ್ಲಿ ಬರೀತಾರೆ, ಐ ಹ್ಯಾವ್ ಮೆಟ್ ದೆಮ್ ಅಟ್ ದ ಕ್ಲೋಸ್ ಆಫ್ ದ ಡೇ. ಸಂಜೆ ಟೈಮಲ್ಲಿ ನಾವು ಅವ್ರನ್ನ ಮೀಟ್ ಮಾಡ್ತಿದ್ದೆ. ಕಮಿಂಗ್ ವಿತ್ ವಿವಿಡ್ ಫೇಸಸ್, ನಗುಮುಖದಿಂದ ಬರ್ತಾ ಇದ್ರು. ಹಳೆ ಕೌಂಟರ್ಗಳಿಂದ, ಡೆಸ್ಕ್ಗಳಿಂದ, ಹಳೆ 18ನೇ ಶತಮಾನದ ಮನೆಗಳಿಂದ ಬರ್ತಾ ಇದ್ರು. ಆಮೇಲೆ ಅವ್ರ ಮಧ್ಯೆ ಪಾಸ್ ಆಗ್ತಾ ಅಥವಾ ಹೋಗ್ತಾ ಬರ್ತಾ ಒಂದು ಸುಮ್ಮನೆ ಅವ್ರನ್ನ ನೋಡಿ ಒಂದು ನಾಡ್ ಮಾಡೋದು, ಅಥವಾ ಒಂದು ಪೊಲೈಟ್ ಮೀನಿಂಗ್ಲೆಸ್ ವರ್ಡ್ಸ್ ಮಾತಾಡೋದು. ಅಂದರೆ ಕ್ಯಾಶುವಲ್ ಆಗಿ, ಏನೋ ಮಗ ಚೆನ್ನಾಗಿದೆಯಾ, ಹಾಯ್ ಹೇಗಾಯಿತು ದಿನ, ಲೈಕ್ ಕ್ಯಾಶುವಲ್ ಆಗಿ ಈ ಥರ ಮಾತಾಡೋದು. ಅಥವಾ ಏನಾದರೂ ಒಂದು ಮಾಕಿಂಗ್ ಟೇಲ್ ಅಂದರೆ ಒಂದು ಫನಿ ಸ್ಟೋರಿ ಹೇಳೋದು ಸುಮ್ಮನೆ ಅವ್ರ ಕಂಪನಿಗೆ. ಅಥವಾ ಈ ಥರ ಒಂದು ಕ್ಲಬ್ಬಲ್ಲಿ ಒಂದು ಫೈರ್ ಹತ್ರ ಕುತ್ಕೊಳ್ಳೋದು, ಇದೆಲ್ಲ ಮಾಡ್ತಿದ್ರಂತೆ. ಬೀಯಿಂಗ್ ಸರ್ಟನ್ ದಟ್ ದೇ ಆ್ಯಂಡ್ ಐ ಬಟ್ ಲಿವ್ಡ್ ವೇರ್ ಮಾರ್ಟ್ಲಿ ಈಸ್ ವಾನ್. ಅಂದರೆ ಇವ್ರು ಹೆಂಗೆ ಒಂದು ಸರ್ಟೆನಿಟಿ ಅಂದರೆ ಒಂದು ಯಾವುದೋ ಒಂದು ಭದ್ರತೆಯಲ್ಲಿ ಅವ್ರು ಬದುಕ್ತಿದ್ರಂದರೆ, ಒಂಥರ ಅವ್ರ ಸುತ್ತಮುತ್ತ ಇರೋ ಒಂದು ಎನ್ವೈರ್ನ್ಮೆಂಟ್ ಹೆಂಗಿತ್ತು ಅಂದರೆ ಕಲರ್ಫುಲ್ ಆಗಿತ್ತು. ಆದರೆ ಅವ್ರು ಹೇಳ್ತಾರೆ, ಆಲ್ changed utterly, a terrible beauty is born. ಈ ಲೈನ್ ಇದೆಯಲ್ಲ, a terrible beauty is born, ಈ ಲೈನ್ ತುಂಬ ಇಂಪಾರ್ಟೆಂಟ್ ಲೈನ್ ಈ ಪೊಯಮ್ ಇಂದು. ಇದು ಅವಾಗ ರಿಪೀಟ್ ಆಗ್ತಾನೆ ಇರುತ್ತೆ ಥ್ರೂಔಟ್ ದ ಪೊಯಮ್. ಇಲ್ಲಿ ಟೆರಬಲ್ ಬ್ಯೂಟಿ ಯಾವುದಕ್ಕೆ ರೆಫರ್ ಮಾಡ್ತಿದೆ ಅಂದರೆ, ಈ ಒಂದು ಐರಿಷ್ ನ್ಯಾಷನಲಿಸ್ಟ್ ಸ್ಪಿರಿಟ್, ಈ ಒಂದು ರೆಬೆಲಿಯನ್ಗೆ ರೆಫರ್ ಮಾಡ್ತಾ ಇದೆ. ಸೊ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ WB ಯೇಟ್ಸ್ ಅವರು ಈ ರೆಬೆಲಿಯನಲ್ಲಿ ಇನ್ವಾಲ್ವ್ ಆಗಿರೋ ತುಂಬ ಪ್ರಾಮಿನೆಂಟ್ ಪೀಪಲ್ನ ಈ ಸ್ಟ್ಯಾನ್ಸದಲ್ಲಿ ಅವರು ರೀಕಾಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಲೈನ್ಸಲ್ಲಿ ದ್ಯಾಟ್ ವುಮೆನ್ ಯಾರಿಗೆ ರೆಫರ್ ಮಾಡ್ತಿದೆ ಅಂದರೆ, ಕಾನ್ಸ್ಟೆನ್ಸ್ ಮಾರ್ಕಿವಿಚ್. ಇವರು ಒಬ್ಬರು ಐರಿಷ್ ನ್ಯಾಷನಲಿಸ್ಟ್ ಮತ್ತು ರೆವಲ್ಯೂಷನರಿ ಆಗಿರ್ತಾರೆ. ಅವ್ರ ಬಗ್ಗೆ ವಿಲಿಯಂ ಯೇಟ್ಸ್ ಏನು ಬರೀತಾರೆ ಅಂದರೆ, ಇವರ ದಿನಗಳು ಹೆಂಗೆ ಸ್ಪೆಂಡ್ ಆಯ್ತು ಅಂದರೆ, ಒಳ್ಳೆ ವಿಲ್ನಿಂದ ಇಗ್ನೋರೆಂಟ್ ಆಗಿ, ಅಂದರೆ ಮೇ ಬಿ ಇವರು ಜೈಲಲ್ಲಿ ಇವರು ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ದಾರೆ. ನೈಟ್ಸ್ ಇನ್ ಆರ್ಗ್ಯುಮೆಂಟ್ ಅಂಟಿಲ್ ಹರ್ ವಾಯ್ಸ್ ಗ್ರೂ ಶ್ರಿಲ್. ರಾತ್ರಿಯೆಲ್ಲ ಅವರು ಆರ್ಗ್ಯೂ ಮಾಡ್ತಾ, ಈ ಪಾಲಿಟಿಕ್ಸ್ ಬಗ್ಗೆ ಆರ್ಗ್ಯೂ ಮಾಡ್ತಾ ಅವ್ರ ವಾಯ್ಸ್ ಏನಾಯ್ತು ಅಂದರೆ ತುಂಬ ಶ್ರಿಲ್, ಅಂದರೆ ಸ್ವಲ್ಪ ವೀಕ್ ಆಗ್ತಾ ಇತ್ತು. ಯೇಟ್ಸ್ ರಿಕಾಲ್ ಮಾಡ್ತಿದ್ದಾರೆ, ವಾಟ್ ವಾಯ್ಸ್ ಮೋಸ್ಟ್ ಸ್ವೀಟ್ ದೆನ್ ಹರ್ಸ್ ವೆನ್ ಶಿ ವಾಸ್ ಯಂಗ್ ಅಂಡ್ ಬ್ಯೂಟಿಫುಲ್ ಶಿ ರೋಡ್ ದ ಹೆರಿಯರ್ಸ್. ಅಂದರೆ ಅವ್ರು ಯಂಗ್ ಇದ್ದಾಗ, ಅವ್ರು ಹಾರ್ಸ್ ರೈಡಿಂಗ್ ಮಾಡ್ತಿದ್ದಾಗ ಅವ್ರ ವಾಯ್ಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಇವಾಗ ಅವರು ಪಾಲಿಟಿಕ್ಸ್ ಬಗ್ಗೆ ಆರ್ಗ್ಯೂ ಮಾಡಿ ಅವ್ರ ವಾಯ್ಸ್ ತುಂಬ ಶ್ರಿಲ್ ಆಗಿದೆ ಅಂತ ಅವರು ಇಲ್ಲಿ ಬರೀತಿದ್ದಾರೆ. ನೆಕ್ಸ್ಟ್ ಇಲ್ಲಿ ದಿಸ್ ಮ್ಯಾನ್ ಅನ್ನೋದು ಯಾರಿಗೆ ರೆಫರ್ ಮಾಡ್ತಿದೆ ಅಂದರೆ, ಪ್ಯಾಟ್ರಿಕ್ ಪಿಯರ್ಸ್ಗೆ. ಪ್ಯಾಟ್ರಿಕ್ ಪಿಯರ್ಸ್ ಈ ಒಂದು ರೆಬೆಲಿಯನ್ನ ಒನ್ ಆಫ್ ದ ಮೇನ್ ಲೀಡರ್ಸ್ ಆಗಿರ್ತಾರೆ. ಹಿ ವಾಸ್ ಆಲ್ಸೋ ಅ ಸ್ಕೂಲ್ ಟೀಚರ್ ಆ್ಯಂಡ್ ಹಿ ರೋಡ್ ಅವರ್ ವಿಂಗ್ಡ್ ಹಾರ್ಸ್ ಅಂತ ಯಾಕೆ ಬರೀತಾರೆ ಅಂದರೆ, ಈ ಸ್ಕೂಲ್ ಟೀಚರ್ ತುಂಬ ಪೊಯೆಟ್ರಿಯಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ. ದಿಸ್ ಅದರ್ ಹಿಸ್ ಹೆಲ್ಪರ್ ಆ್ಯಂಡ್ ಫ್ರೆಂಡ್ ಯಾರಿಗೆ ರೆಫರ್ ಮಾಡ್ತಿದೆ ಅಂದರೆ, ಥಾಮಸ್ ಮ್ಯಾಕ್ಡೊನಾಲ್ಡ್ ಪ್ಯಾಟ್ರಿಕ್ ಪಿಯರ್ಸ್ನ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಇವರು ಒಬ್ಬರು ಪೊಯೆಟ್ ಆಗಿರ್ತಾರೆ. ಇವರು ಈ ರೆಬೆಲಿಯನ್ನಲ್ಲಿ ಒನ್ ಆಫ್ ದ ಮೇನ್ ಲೀಡರ್ಸ್ ಆಗ್ತಾರೆ. ಅವರು ಅವ್ರ ಫ್ರೆಂಡ್ ಜೊತೆ ಅವರ ಫೋರ್ಸಲ್ಲಿ ಸೇರ್ಕೊಳ್ತಾರೆ. ಇಲ್ಲಿ ಅವ್ರ ಬಗ್ಗೆ ಏನು ಬರೀತಾರೆ ಅಂದರೆ, ಹಿ ಮೈಟ್ ಹ್ಯಾವ್ ಒನ್ ಫೇಮ್ ಇನ್ ದಿ ಎಂಡ್, ಸೋ ಸೆನ್ಸಿಟಿವ್ ಹಿಸ್ ನೇಚರ್ ಸೀಮ್ಡ್, ಸೋ ಡೇರಿಂಗ್ ಆ್ಯಂಡ್ ಸ್ವೀಟ್ ಹಿಸ್ ಥಾಟ್. ಇಲ್ಲಿ ಯೇಟ್ಸ್ ಏನು ರಿಕಾಲ್ ಮಾಡ್ತಾರೆ ಅಂದರೆ, ಇವರ ಒಂದು ನೇಚರ್ ಎಷ್ಟು ಸೆನ್ಸಿಟಿವ್ ಆಗಿತ್ತು, ಇವರು ಎಷ್ಟು ಸ್ವೀಟ್ ಆಗಿದ್ರು ಈ ರೆಬೆಲಿಂಗ್ಗಿಂತ ಮುಂಚೆ ಅನ್ನೋದು ರಿಕಾಲ್ ಮಾಡ್ತಿದ್ದಾರೆ. ಸೊ ಸೆಕೆಂಡ್ ಸ್ಟ್ಯಾನ್ಸನ್ನು ಕಂಟಿನ್ಯೂ ಮಾಡ್ತಾ ಇಲ್ಲಿ ದಿಸ್ ಅದರ್ ಮ್ಯಾನ್ ಯಾರನ್ನ ರೆಫರ್ ಮಾಡ್ತಿದೆ ಅಂದರೆ, ಜಾನ್ ಮ್ಯಾಕ್ಬರ್ಡ್ನ. ಅವ್ರ ಬಗ್ಗೆ ಯೇಟ್ಸ್ ಏನು ಬರೀತಾರೆ ಅಂದರೆ, ದಿಸ್ ಅದರ್ ಮ್ಯಾನ್ ಐ ಹ್ಯಾಡ್ ಡ್ರೀಮ್ಡ್ ಅ ಡ್ರಂಕನ್ ವೇನ್ ಗ್ಲೋರಿಯಸ್ ಲವ್. ಅಂದರೆ ಇವನೊಬ್ಬ ಕುಡ್ಕ ಮತ್ತು ತುಂಬ ಅಹಂಕಾರಿ ಮನುಷ್ಯ. ನನ್ನ ಹಾರ್ಟಿಗೆ ತುಂಬ ಕ್ಲೋಸ್ ಆಗಿರೋ ಒಬ್ಬರು ವ್ಯಕ್ತಿನ ಇವನು ತುಂಬ ಹರ್ಟ್ ಮಾಡ್ತಾನೆ, ತುಂಬ ರಾಂಗ್ ಆಗಿ ಟ್ರೀಟ್ ಮಾಡ್ತಾನೆ. ಇಲ್ಲಿ WB ಯೇಟ್ಸ್ ಅವರ ಹಾರ್ಟಿಗೆ ತುಂಬ ಕ್ಲೋಸ್ ಆಗಿರೋ ಒಬ್ಬರು ವ್ಯಕ್ತಿ ಯಾರಿಗೆ ರೆಫರ್ ಮಾಡ್ತಿದೆ ಅಂದರೆ, ಬೇರೆ ಯಾರೂ ಇಲ್ಲ, ಮೌಡ್ ಗಾನಿಗೆ. ನಿಮಗೆ ಗೊತ್ತಾ, WB ಯೇಟ್ಸ್ ಅವರು ಮೌಡ್ ಗಾನಿಗೋಸ್ಕರನೇ ಒಂದು ಸಪ್ರೇಟ್ ಪೊಯಮ್ ಬರೆದಿದ್ದಾರೆ, ವೆನ್ ಯು ಆರ್ ಓಲ್ಡ್ ಅಂತ. ಈ ವಿಡಿಯೋ ಮುಗಿದ ಮೇಲೆ ನಮ್ಮ ಚಾನಲಲ್ಲಿ ಅದನ್ನ ನೋಡ್ಕೊಂಬನ್ನಿ. ಹಿ ಟು ಹ್ಯಾಸ್ ರಿಸೈನ್ಡ್ ಹಿಸ್ ಪಾರ್ಟ್ ಇನ್ ದ ಕ್ಯಾಶುವಲ್ ಕಾಮಿಡಿ. ಇಲ್ಲಿ WB ಯೇಟ್ಸ್ ಅವರು ಈ ಒಂದು ರೆಬೆಲಿಯನ್ನ ಕ್ಯಾಶುವಲ್ ಕಾಮಿಡಿ ಅಂತ ಕರೀತಾರೆ. ಹಿ ಟು ಹ್ಯಾಸ್ ರಿಸೈನ್ಡ್ ಹಿಸ್ ಪಾರ್ಟ್ ಅಂದರೆ, ಜಾನ್ ಮ್ಯಾಕ್ಬರ್ಡ್ ಅವರು ಈ ರೆಬೆಲಿಯನ್ನಲ್ಲಿ ಅವರು ಕೂಡ ತೀರೋಗ್ತಾರೆ ಅಂತ. ದ ನೆಕ್ಸ್ಟ್ 2 ಲೈನ್ಸ್ ಅದನ್ನ ರಿಪೀಟ್ ಮಾಡುತ್ತೆ, ಹಿ ಟು ಹ್ಯಾಸ್ ಬಿನ್ ಚೇಂಜ್ಡ್ ಇನ್ ಹಿಸ್ ಟರ್ನ್, ಟ್ರಾನ್ಸ್ಫಾರ್ಮ್ಡ್ ಅಟರ್ಲಿ, ಆ್ಯಂಡ್ ಫೈನಲಿ ಆ ಒಂದು ಲೈನ್, ಅ ಟೆರಬಲ್ ಬ್ಯೂಟಿ ಇಸ್ ಬಾರ್ನ್ ಅಂತ ಬರೀತಾ ಸೆಕೆಂಡ್ ಸ್ಟ್ಯಾನ್ಸನ್ನು ಎಂಡ್ ಮಾಡ್ತಾರೆ. ಥರ್ಡ್ ಸ್ಟ್ಯಾನ್ಸದಲ್ಲಿ WB ಯೇಟ್ಸ್ ಅವರು ಈ ರೆಬೆಲಿಯನ್ ಬಗ್ಗೆ ಮಾತಾಡ್ತಿದ್ದಾರೆ. ಈ ರೆಬೆಲಿಯನ್ನ ಒಂದು ಹರಿಯುವ ನೀರು ಮಧ್ಯೆ ಇರೋ ಒಂದು ಕಲ್ಲಿಗೆ ಕಂಪೇರ್ ಮಾಡ್ತಿದ್ದಾರೆ.
ಫಸ್ಟ್ ಲೈನಲ್ಲಿ ಏನು ಹೇಳ್ತಾರೆ ಅಂದರೆ, ಹಾರ್ಟ್ಸ್ ವಿತ್ ಒನ್ ಪರ್ಪಸ್ ಅಲೋನ್. ಅಂದರೆ ಇವರೆಲ್ಲರ ಈ ರೆಬೆಲಿಯನ್ ಮಾಡೋರೆಲ್ಲ ಹೃದಯದಲ್ಲಿ ಒಂದೇ ಸಮಾಲೋಚನೆ ಇದೆ, ಅದೇನೆಂದರೆ ನಮಗೆ ಫ್ರೀಡಮ್ ಸಿಗಬೇಕಂತ. ಥ್ರೂ ಸಮ್ಮರ್ ಆ್ಯಂಡ್ ವಿಂಟರ್ ಸೀಮ್ ಎನ್ಚಾಂಟೆಡ್ ಟು ಅ ಸ್ಟೋನ್ ಟು ಟ್ರಬಲ್ ದ ಲಿವಿಂಗ್ ಸ್ಟ್ರೀಮ್. ಅಂದರೆ ಬೇಸಿಗೆನೇ ಆಗಲಿ ಚಳಿಗಾಲನೇ ಆಗಲಿ ಇವ್ರು ಹೆಂಗಿದ್ದಾರೆ ಅಂದರೆ, ಇವರ ಪರ್ಪಸ್ ಹೆಂಗಿದೆ ಅಂದರೆ, ಈ ಒಂದು ಹರಿಯುವ ನೀರಿದೆಯಲ್ಲ, ಆ ನೀರು ಮಧ್ಯೆ ಒಂದು ಕಲ್ಲು ಎಷ್ಟು ಸ್ಟ್ರಾಂಗ್ ಆಗಿ ಸ್ಟಿಫ್ ಆಗಿ ಅನ್ಶೇಕಬಲ್ ಆಗಿ ಕೂತಿರುತ್ತೋ ಆ ಥರ ಇದೆ ಅಂತ ಇವರು ಇಲ್ಲಿ ಒಂದು ಬ್ಯೂಟಿಫುಲ್ ಒಂದು ಕಂಪ್ಯಾರಿಸನ್, ಒಂದು ಮೆಟಫರಿಂದ ಈ ರೆಬೆಲಿಯನ್ನ ಕಂಪೇರ್ ಮಾಡ್ತಾರೆ. ಈ ನೆಕ್ಸ್ಟ್ WB Yeats ಅವ್ರು ಏನು ಬರೀತಾರೆ ಅಂದರೆ, ದ ಹಾರ್ಸಸ್ ದಟ್ ಕಮ್ಸ್ ಫ್ರಮ್ ದ ರೋಡ್, ದ ರೈಡರ್, ದ ಬರ್ಡ್ಸ್ ದಟ್ ರೇಂಜ್ ಫ್ರಮ್ ಕ್ಲೌಡ್ ಟು ಟಂಬ್ಲಿಂಗ್ ಕ್ಲೌಡ್, ಮಿನಿಟ್ ಬೈ ಮಿನಿಟ್ ದೇ ಚೇಂಜ್, ಅ ಶಾಡೋ ಆಫ್ ಕ್ಲೌಡ್ ಆನ್ ದ ಸ್ಟ್ರೀಮ್ ಚೇಂಜಸ್ ಮಿನಿಟ್ ಬೈ ಮಿನಿಟ್ಸ್. ಅಂದರೆ ಏನಂದರೆ, ಈ ರೋಡಲ್ಲಿ ಹೋಗುವ ಕುದುರೆಗಳೇ ಆಗಲಿ, ಅದನ್ನು ರೈಡ್ ಮಾಡೋರೇ ಆಗಲಿ, ಈ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳೇ ಆಗಲಿ, ಅಥವಾ ಆಕಾಶದಲ್ಲಿರುವ ಮೋಡಗಳೇ ಆಗಲಿ, ಈ ಹರಿಯುವ ನೀರ ಮೇಲೆ ಬೀಳುವ ಒಂದು ಮೋಡಗಳ ಶ್ಯಾಡೋನೇ ಆಗಲಿ, ಎಲ್ಲ ಮಿನಿಟ್ ಬೈ ಮಿನಿಟ್ ಚೇಂಜ್ ಆಗ್ತಾನೆ ಇರ್ತವೆ. ಈ ಕುದುರೆಗಳು ಈ ಸ್ಟ್ರೀಮ್ ಮೇಲೆ ಚಮ್ 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 ಅಂತ ಎಲ್ಲ ಕಡೆ ಸ್ಪ್ಲಾಶ್ ಮಾಡ್ಕೊಂಡು ನಡೆಯೋದಾಗಲಿ, ಅಥವಾ ಈ ಕೋಳಿಗಳು ಅವರ ಬಾಯ್ ಫ್ರೆಂಡ್ಸ್ನ ಕರೆಯೋದಾಗಲಿ, ಎಲ್ಲ ಏನಾಗುತ್ತೆ ಅಂದರೆ ಮಿನಿಟ್ ಬೈ ಮಿನಿಟ್ ಅದು ಚೇಂಜ್ ಆಗ್ತಾ ಇರುತ್ತೆ, ಅವ್ರು ಲಿವ್ ಮಾಡ್ತಾ ಇರ್ತಾರೆ. ಆದರೆ ಇದು ಎಲ್ಲದ್ರ ಮಧ್ಯ ಕಾನ್ಸ್ಟೆಂಟಾಗಿ ಅನ್ಚೇಂಜಿಂಗ್ ಆಗಿ ಯಾರಿದೆ ಅಂದರೆ ಈ ಸ್ಟೋನ್. ಇದ್ರ ಮಧ್ಯೆ ಎಲ್ಲ ಇವರ ಪರ್ಪಸ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಈ ಸ್ಟ್ಯಾನ್ಸದಲ್ಲಿ WB Yeats ಅವರು ರೆಬೆಲಿಯನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಫೈನಲಿ ಈ ಫೋರ್ತ್ ಮತ್ತು ಫೈನಲ್ ಸ್ಟ್ಯಾನ್ಸದಲ್ಲಿ WB Yeats ಅವರು ಇಡೀ ಒಂದು ಈಸ್ಟರ್ ರೆಬೆಲಿಯನ್ನ ಅವರು ರೀಕನ್ಸಿಡರ್ ಮಾಡ್ತಾರೆ. ಅಂದರೆ ಅವರು ಮರುಪರಿಶೀಲನೆ ಮಾಡ್ತಾರೆ, ಇದೆಲ್ಲ ನಿಜವಾಗ್ಲೂ ನಮಗೆ ಬೇಕಿತ್ತಾ ಅಂತ. Too long a sacrifice can make a stone of the heart. Oh, when may it suffice? That is heaven's part. Our part, to murmur name upon name, as a mother names her child, when sleep at last has come on limbs that had run wild. ಇಲ್ಲಿ ಈಟ್ಸ್ ಏನು ಹೇಳ್ತಿದಾರಂದರೆ, ಈ ಜಾಸ್ತಿ ಸ್ಯಾಕ್ರಿಫೈಸ್ ಮಾಡ್ತಾ ಅವರ ಹೃದಯಗಳಿಗೇನಾದರೂ ಕಲ್ ಥರ ಆಗಿಬಿಡ್ತಾ, ಅಥವಾ ಈ ಒಂದು ಪೇಟ್ರಿಯಾಟಿಸಮ್ ತುಂಬ ಒಂಥರ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ಬಿಡ್ತಾ, ಅವ್ರು ಹೇಳ್ತಾರೆ ದ್ಯಾಟ್ ಈಸ್ ಹೆವೆನ್ಸ್ ಪಾರ್ಟ್. ಇದನ್ನ ಜಡ್ಜ್ ಮಾಡೋದು ಯಾರು? ಹೆವೆನ್, ಅಥವಾ ಇದನ್ನ ಗಾಡ್ ಜಡ್ಜ್ ಮಾಡ್ತಾರೆ. ನಮ್ಮ ಪಾರ್ಟ್ ಏನಂದರೆ, ಚೆನ್ನಾಗಿ ಆಟಾಡ್ಬಿಟ್ಟು ಕೈಕಾಲೆಲ್ಲ ನೋವಾಗಿ ಲಾಸ್ಟಿಗೆ ಮಲ್ಗಕ್ಕೆ ಬಂದಿರೋ ಮಕ್ಕಳನ್ನ ಹೇಗೆ ಅಮ್ಮ ಒಂದೊಂದಾಗಿ ಹೆಸರಿಟ್ಟು ಕರೀತಾರಲ್ಲ, ಆ ಥರ ಅವರ ಯಾರ್ಯಾರು ಈ ಒಂದು ರೆಬೆಲಿನಲ್ಲಿ ತೀರೋಗಿರ್ತಾರ ಅವರ ಹೆಸರನ್ನ ಒಂದೊಂದಾಗಿ ನಾವು ಮರ್ಮರ್ ಮಾಡ್ತಾ ಹೋಗ್ಬೇಕಷ್ಟು ಅಂತ WB Yeats ಎಕ್ಸ್ಪ್ರೆಸ್ ಮಾಡ್ತಾರೆ. ಇಲ್ಲಿ WB Yeats ಅವರು ರಾತ್ರಿ ಅಥವಾ ಈ ನೈಟನ್ನು ಡೆತ್ತಿಗೆ ಅಂದರೆ ಮರಣಕ್ಕೆ ಹೋಲಿಸ್ತಾರೆ. ವಾಟ್ ಈಸ್ ಇಟ್ ಬಟ್ ನೈಟ್ ಫಾಲ್? ನೋ, ನಾಟ್ ನೈಟ್ ಬಟ್ ಡೆತ್. ವಾಸ್ ಇಟ್ ನೀಡ್ಲೆಸ್ ಡೆತ್ ಆಫ್ಟರ್ ಆಲ್? For England may keep faith for all that it has done and said. We know their dreams enough to know they dreamed and are dead. And what if excess of love bewildered them until they died? ಇಲ್ಲಿ Yeats ಅವರು ಈ ಇಡೀ ರೆಬೆಲಿಯನಲ್ಲಾಗಿರುವ ಈ ಒಂದು ಡೆತ್ ಮತ್ತು ವೈಲೆನ್ಸ್ನ ಅವ್ರು ರೀಕನ್ಸಿಡರ್ ಮಾಡ್ತಾರೆ. ಇದೆಲ್ಲ ನಮಗೆ ನಿಜವಾಗ್ಲೂ ಬೇಕಿತ್ತಾ? ಯಾಕಂದರೆ ಹೇಗೋ ಈ ಇಂಗ್ಲೆಂಡ್ನವರು ಅಥವಾ ಈ ಬ್ರಿಟಿಷ್ನವರು ಒಂದು ಮಾತು ಕೊಟ್ಟಿದ್ರು, World War II ಮುಗಿದ್ಮೇಲೆ ನಿಮ್ಮ ಫ್ರೀಡಮ್ ಕೊಡ್ತೀವಿ ಅಂತ. ಫ್ರೀಡಮ್ ಹೇಗೋ ನಮಗೆ ಬರ್ತಿತ್ತು, ಬಟ್ ಇವರು ಈ ಥರ ರೆಬೆಲಿಯನ್ ಮಾಡಿ ಅವರ ಜೀವನ ಕಳ್ಕೊಂಡಿದ್ದಾರಲ್ಲ, ಒಂದು ಜೀವನ ಸ್ಯಾಕ್ರಿಫೈಸ್ ಮಾಡಿದಾರಲ್ಲ, ಈ ನಿಜವಾಗ್ಲೂ ಈ ಸ್ಯಾಕ್ರಿಫೈಸ್ ನಮಗೆ ಬೇಕಿತ್ತಾ? ಆ್ಯಂಡ್ ವಾಟ್ ಇಫ್ ಎಕ್ಸೆಸ್ ಆಫ್ ಲವ್ ಬಿವಿಲ್ಡರ್ ದೆಮ್ ಟಿಲ್ ದಿ ಡೈಡ್? ಅಂದರೆ ಈ ಒಂದು ಲವ್ ಅನ್ನೋದು ಬ್ಲೈಂಡ್ ಅಂತ ಹೇಳ್ತಾರಲ್ಲ, ಈ ಒಂದು ದೇಶದ ಮೇಲೆ ಇರೋ ತುಂಬ ಪ್ರೀತಿ ಅವ್ರನ್ನ ಬ್ಲೈಂಡ್ ಮಾಡಿ ಸುಮ್ಮನೆ ವೇಸ್ಟ್ ಆಗಿ ಒಂದು ರೆಬೆಲಿಯನ್ ಮಾಡಿ ಅವ್ರ ಜೀವನ ಕಳ್ಕೊಂಡ್ಬಿಟ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರು ಫೈನಲಿ ಬರೀತಾರೆ, ಐ ರೈಟ್ ಔಟ್ ಇನ್ ಅ ವರ್ಸ್ ಮ್ಯಾಕ್ಡೊನಾಲ್ಡ್ ಆ್ಯಂಡ್ ಮ್ಯಾಕ್ಬ್ರೈಡ್ ಆ್ಯಂಡ್ ಕೊನೋಲಿ ಆ್ಯಂಡ್ ಪಿಯರ್ಸ್, now and in time to be wherever green is born. ಇವರೆಲ್ಲ ಯಾರಂದರೆ ಈ ರೆಬೆಲಿಯನ್ಗೋಸ್ಕರ ಅವರ ಜೀವನ ತ್ಯಾಗ ಮಾಡಿರುವ ಇವರೆಲ್ಲ ಮಾರ್ಟರ್ಸ್ಗಳು. ಇವ್ರ ಹೆಸರನ್ನ ಬರೆದ್ಬಿಟ್ಟು Yeats ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ತಾರಂದರೆ, ಇವಾಗ ಮತ್ತು ಇನ್ನು ಯಾವಾಗ ನಾವು ಗ್ರೀನ್ನ ವೇರ್ ಮಾಡ್ತೀವೋ ಅವಾಗೆಲ್ಲ ಇವರ ಒಂದು ತ್ಯಾಗ ಮತ್ತು ಇವರ ಒಂದು ರೆಬೆಲಿಯನ್, ಇವರ ಒಂದು ಸ್ಯಾಕ್ರಿಫೈಸ್ ನಮಗೆ ಜ್ಞಾಪಕ ಬರಬೇಕು. ಗ್ರೀನ್ ಅಂತ ಯಾಕಂತ ನೀವು ಕೇಳ್ತೀರಿ ಅಂದರೆ, ಐರ್ಲ್ಯಾಂಡಿನ ಅಫಿಷಿಯಲ್ ಕಲರ್ ಏನಾಗಿರುತ್ತೆ ಅಂದರೆ ಗ್ರೀನ್ ಆಗಿರುತ್ತೆ. ಆ್ಯಂಡ್ ಫೈನಲಿ are changed utterly, a terrible beauty is born ಅಂತ ಹೇಳ್ತಾ ಈ ಒಂದು ಪೇಟ್ರಿಯಾಟಿಕ್ ಪೊಯಮ್ನ ಅವರು ಎಂಡ್ ಮಾಡ್ತಿದ್ದಾರೆ. ಟೆರಬಲ್ ಬ್ಯೂಟಿ ಅನ್ನೋದು ಒಂದು ಆಕ್ಸಿಮೋರಾನಿಕಲ್ ಫ್ರೇಸ್ ಅಥವಾ ಒಂದು ಪ್ಯಾರಾಡಾಕ್ಸಿಕಲ್ ಫ್ರೇಸ್. ಈ ಫ್ರೇಸ್ ಯಾವುದನ್ನ ರೆಫರ್ ಮಾಡ್ತಿದೆ ಅಂದರೆ ಡಬಲ್ ನೇಚರ್ನ ರೆಫರ್ ಮಾಡ್ತಿದೆ. ಈ ರೆಬೆಲಿಯನ್ನು ಒಂದು ಬ್ಯೂಟಿಫುಲ್ ಆಗಿತ್ತು, ಅಂದರೆ ಈ ರೆಬೆಲಿಯನ್ ಈ ಐರಿಷ್ ನ್ಯಾಷನಲಿಸಮ್ನ ಸ್ಪಿರಿಟ್ನ ಅಪ್ಲಿಫ್ಟ್ ಮಾಡ್ತು. ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಟೆರಬಲ್, ಯಾಕಂದರೆ ತುಂಬ ಜನ ಐರಿಷ್ ಪೀಪಲ್ ಅವರ ಜೀವನ ಅನ್ನೆಸೆಸರಿಯಾಗಿ ತ್ಯಾಗ ಮಾಡಿದ್ರು ಅಂತ ಅರ್ಥ ಇರುವ ಈ ಒಂದು ಪ್ಯಾರಾಡಾಕ್ಸಿಕಲ್ ಫ್ರೇಸ್. ಈ ಪೊಯಮ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪೊಯಮಲ್ಲಿ ಮೀಟ್ ಮಾಡೋಣ. ಟಾಟಾ, ಬಾಯ್ ಬಾಯ್.